ಯಜ್ಞಗಳು ಮನೆಗೆ ಸೇರಬಾರ್ದು. ಶನಿ 12ನೇ ಭಾವದಲ್ಲಿದ್ದಾನೆ. ಮೇಷರಾಶಿಯವರಿಗೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾದ್ರೆ, ಮೇಷರಾಶಿಯವ್ರಿಗೆ ಏನಪ್ಪ ಅಂದರೆ ಆಸ್ಟೆಂಟು, ಆಪತ್ತು, ಅಪಘಾತಗಳು ತುಂಬ ಅತಿ ಹೆಚ್ಚು ನಡೀತಾ ಹೋಗುತ್ತೆ. ಯಾಕಂದರೆ ನಿಮ್ಮ ಲೈಫಲ್ಲಿ ಶನಿ ಭಾಳ ವಿಶೇಷವಾಗಿ 12ನೇ ಮಲ್ಲಿದ್ದರೂ ಕೂಡ ನಿಮಗೆ ಧನವನ್ನು ಕೊಡ್ತಾನೆ, ದುಡ್ಡು ಕಾಸು ಎಲ್ಲ ಕೊಡ್ತಾನೆ. ಆದರೆ ಕೆಲಸ ಕಳ್ಕೊಂಡ್ರೂ ಕೂಡ ದುಡ್ಡು ಬರುತ್ತೆ. ಏನಕ್ಕೆ? ಶನಿ 12ನೇ ಮನೆಯಿದ್ರೆ ನೀವು ಆರಾಧಿಸಬೇಕು. ಶನಿ 12ನೇ ಮನೆಯಲ್ಲಿ ಹತ್ರ ಬಂದಷ್ಟು ನಿಮಗೆ ಕೇರಮ್ ಬೋರ್ಡ್ಸಲ್ಲಿ ರನ್ನನ್ನು ಮಾಡ್ಬೋದು, ಸ್ಕೋರ್ನ. ಯಾಕಂದರೆ 10ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ 12ನೇ ಭಾವದಲ್ಲಿದ್ದಾಗ 12ನೇ ಭಾವದ ಅಧಿಪತಿ ಧನಸ್ಥಾನವನ್ನು ನೋಡ್ತಾನೆ. ಇಲ್ಲಿ ಏನಾಗುತ್ತೆ, 10, 11, 12ನೇ ಮನೆಗೆ ಹೋಗಿ 2ನೇ ಮನೆ ನೋಡ್ತಾನೆ. ಶನಿ ದೃಷ್ಟಿ ಧನಸ್ಥಾನ ನೋಡ್ತಾನೆ. ಕುಟುಂಬದಲ್ಲಿ ಮದುವೆಗಳು ಆಗುತ್ತೆ ಅಂತ ಹೇಳ್ತೇನೆ. ನಿಮ್ಮ ಸಂಬಂಧಿಕರಲ್ಲಿ ಈ ವರ್ಷದಲ್ಲಿ ಮದುವೆಗಳು ಆಗಬೇಕು, ನಿಮ್ಮ ಮನೆಯಲ್ಲಿ ಮದುವೆ ಆಗಬೇಕು ಅಂತ ಹೇಳುತ್ತೆ. ಮೇಷರಾಶಿಗೆ ಅಧಿಪತಿ ಶನಿ 12ರಲ್ಲಿದ್ದರೂ ಕೂಡ ಲಾಭವನ್ನು ತಂದು ಕೊಡುತ್ತೆ. ಯಾರೆಲ್ಲ ಜಾಗದಲ್ಲಿ ಶನಿನ ಆರಾಧಿಸ್ತಿರೋ ನಿಮಗೆ ಪುಣ್ಯವನ್ನು ಬರುತ್ತೆ. ನಿಮಗೆ ಶನಿಗೆ ನಿಮಗೆ ಸಂಬಂಧಪಟ್ಟಂಥ ಸ್ಟೋನ್ಸು, ಬ್ಯಾಸ್ಲೆಟನ್ನು ಹಾಕಿ ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟನ್ನು ಕೊಡುತ್ತೆ. ಶನಿ ಗ್ರಹದ ಬ್ಯಾಸ್ಲೆಟ್ ಯೂಸ್ ಮಾಡಿ. ಅದೇ ಥರ ಕುಬೇರ ಗ್ರಹದ ಬ್ಯಾಸ್ಲೆಟ್ ಯೂಸ್ ಮಾಡಿ.